ಇನ್ನು ಬೆಂಗಳೂರು ನಗರದಲ್ಲಿ ಟನಲ್ ರೋಡ್ ವಿಚಾರವಾಗಿ ಟನಲ್ ಒಳ್ಳೇದಲ್ಲ ಅಂತ ಮನವರಿಕೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹಿರಿಯ ರಾಜಕಾರಣಿ ಇದ್ದಾರೆ. ನಾನು 30 ನಿಮಿಷಗಳ ಸಮಯ ಕೇಳಿದ್ದೇನೆ, ಮಾಡೇ ಮಾಡ್ತೀವಿ ಅಂತ ಜಿದ್ದಿಗೆ ಬೀಳೋದು ತಪ್ಪು. ತೇಜಸ್ವಿಗೆ ಟ್ರಾಫಿಕ್ ಕುರಿತು ಏನು ಗೊತ್ತಿದೆ ಅಂತ ಹೇಳಿದ್ದಾರೆ. ನಾವೇ ಸಲಹೆಗಳನ್ನು ಕೊಡ್ತೇವೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಮಾಡೇ ಮಾಡ್ತೀವಿ ಅಂತ ಜಿದ್ದಿಗೆ ಬೀಳೋದು, ಪ್ರತಿಷ್ಠೆಗೆ ಬೀಳೋದು ತಪ್ಪಾಗುತ್ತೆ. ತೇಜಸ್ವಿಗೆ ಟ್ರಾಫಿಕ್ ಕುರಿತು ಏನು ಗೊತ್ತಿದೆ ಅಂತ ಹೇಳಿದ್ದಾರೆ. ನಾವೇ ಸಲಹೆಗಳನ್ನು ಕೊಡ್ತೀವಿ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಅವರ ಕಚೇರಿಗೆ ಮಾತನಾಡಿ 30 ನಿಮಿಷ ನನಗೆ ಸಮಯ ಕೊಡಿ ಅಂತ ಕೇಳಿದ್ದೀನಿ. ಅವರು ಇವತ್ತೋ ನಾಳೆ ಅವರು ಸಮಯ ಕೊಡಬಹುದು. ನಾನು ಅವರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಕುಂದುಕೊರತೆಗಳು ಏನಿದೆ, ಈ ಪ್ರಾಜೆಕ್ಟ್ ಆಯಿತು ಅಂತಂದ್ರೆ ಬೆಂಗಳೂರಿಗೆ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಅವ್ರನ್ನ ಹೋಗಿ ನಾನೇ ಭೇಟಿ ಮಾಡಿ ಯಾಕಿದು ಮಾಡಬೇಕು ಮಾಡಬಾರದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿ, ಮುಕ್ತವಾಗಿ ನೋಡೋಣಂತ ಏನಾಗಬೇಕು ಅಂತ. ಇಲ್ಲ ಅದಾದ್ಮೇಲೂ ಕೂಡ ಅವರಿಲ್ಲ ನಾವು ಕನ್ವಿನ್ಸ್ ಆಗಿದ್ದೀವಿ, ನಾವು ಅದು ಹಂಗೆ ಮಾಡ್ತೀವಿ ಅಂತಂದ್ರೆ ಹೈಕೋರ್ಟ್ನಲ್ಲಿ ನಾವು ಕೇಸ್ ಹಾಕಿದ್ದೀವಿ, ಅದಿರುತ್ತೆ. ಬಟ್ ರಾಜಕಾರಣದಲ್ಲಿ ಒಂದು ಈ ವೈಯಕ್ತಿಕ ಟೀಕಾ ಟಿಪ್ಪಣಿಗಿಂತ ಹೆಚ್ಚಾಗಿ ಅಭಿವೃದ್ಧಿಯ ಕುರಿತಾಗಿ ಹೆಚ್ಚು ಫೋಕಸ್ ಇರಬೇಕು. ಬೆಂಗಳೂರಿನ ಜನಕ್ಕೆ ಅದು ಬೇಕಿದೆ. ಆ ದೃಷ್ಟಿಯಿಂದ ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ, ನೋಡೋಣ ಎಚ್ಚರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀನಿ. ನೋಡಿ, ಹೈಕೋರ್ಟ್ನಲ್ಲಿ ಈ ಅರ್ಜಿಯನ್ನ ಇದೇ ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರಶ್ನೆ ಮಾಡಿದ್ದೀವಿ. ಖ್ಯಾತ ಸಿನಿಮಾ ತಾರೆಯಾದಂಥ, ನಟರಾದಂಥ, ರಂಗಕರ್ಮಿಯಾದಂಥ ಪ್ರಕಾಶ್ ಬೆಳವಾಡಿ ಅವರು ಇಲ್ಲಿ ಹೈಕೋರ್ಟ್ನಲ್ಲೂ ಅಷ್ಟೇ, ಅಲ್ಲಿ NGTಯಲ್ಲೂ ಕೂಡ ಈ ಟನಲ್ ರೋಡನ್ನು ಪ್ರಶ್ನೆ ಮಾಡಿ PIL ಅನ್ನು ಹಾಕಿದ್ದಾರೆ. ನಾನೇ ಅವರ ವಕೀಲನಾಗಿ ನಾನು ಹೈಕೋರ್ಟ್ನಲ್ಲಿ ಅಪಿಯರ್ ಆಗ್ತಾ ಇದ್ದೀನಿ. ನಿನ್ನೆ ಅದರ ಮೊದಲ ಹಿಯರಿಂಗ್ ನಡೆದಿದೆ. ಮಂಗಳವಾರಕ್ಕೆ ಅದು ಮುಂದೂಡಿಕೆ ಆಗಿದೆ. ಈ ಟನಲ್ ರೋಡ್ ಪ್ರಾಜೆಕ್ಟಿಗೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಇವರು ಮಾಡಿಲ್ಲ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ, ಉತ್ತರಾಖಂಡ್ನಲ್ಲಿ ಟನಲ್ಗಳು ಕುಸಿದ ಮೇಲೆ ನೂರಾರು ಜೀವಗಳ ಅಲ್ಲಿ ಕಳ್ಕೊಂಡ ಮೇಲೆ ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನ ಮಾಡಿದೆ, ಟನಲ್ ರೋಡ್ ಹೇಗೆ ಮಾಡಬೇಕು ಅಂತ. ನಮ್ಮ ವಿರೋಧ ಇರುವಂತದ್ದು ಈ ಟನಲ್ ರೋಡ್ ಒಂದಿಕ್ ಮಾತ್ರ, ಯಾಕೆಂದ್ರೆ ಇದು ಅನ್ಸೈಂಟಿಫಿಕ್. ಈ ಉತ್ತರ ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕ್ ಅನ್ನು ಹೊಡೆದಾಕತ್ತೆ, ದಕ್ಷಿಣ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಅನ್ನು ಮುಗಿಸಾಕತ್ತೆ.